ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬಾನೇ ಒಂದು ಫಾಸ್ಟ್ ಆಗಿ ನಿಮಗೆ ಹೆಲ್ಪ್ ಆಗೋ ತರ ನಿಮ್ಮ ಡ್ರೀಮ್ಸ್ ಅನ್ನ ಯಾವ ರೀತಿಯಾಗಿ ಫಾಸ್ಟ್ ಆಗಿ ನಾವು ಫುಲ್ಫಿಲ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇವತ್ತು ನಾನು ತಗೊಂಡ್ ಬಂದಿರುವಂತ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೀವು ಯೂಸ್ ಮಾಡಿದ್ರೆ ನಿಜವಾಗ್ಲೂ ನೀವು ಮಾಡಬೇಕಾಗಿರೋದು ಎಷ್ಟು ನಿಮಿಷದಲ್ಲಿ ನೀವು ಮಾಡ್ತೀರಿ ಅನ್ನೋದನ್ನ ಇಲ್ಲಿ ನಾನು ನಿಮ್ಗೆ ಇವತ್ತು ತಗೊಂಡ್ ಬಂದಿರುವಂತ ತುಂಬಾ ಸೀಕ್ರೆಟ್ ಅನ್ನ ಇಟ್ಕೊಂಡ್ ಬಂದಿರುವಂತ ಈ ಒಂದು ವಿಡಿಯೋ. ಓಕೆ, ಇಲ್ಲಿ ನಾನು ತುಂಬಾ ಸಮಯ ತಗೊಳ್ಳಲ್ಲ. ನಿಮ್ಗೆ ಸಾಕಷ್ಟು ನನ್ನ ವಿಡಿಯೋಸ್ ಗಳಲ್ಲಿ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಯಾವ್ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಿದೀನಿ. ಹಾಗೆ ಇಲ್ಲಿ ನಾನು ಇವತ್ತು ತಗೊಂಡು ಬಂದಿರುವಂತದ್ದು ಯಾವ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿ ಮೊದಲನೇ ಸ್ಟೆಪ್ ಅನ್ನ ಹೇಳ್ತಾ ಇದ್ದೀನಿ. ನೀವು ಯಾವ ವಿಶ್ ಅನ್ನ ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ ಅದರ ಬಗ್ಗೆ ನೀವು ಸಂಪೂರ್ಣವಾದ ತಯಾರಿಯನ್ನ ಮಾಡ್ಕೊಳ್ಬೇಕು. ನೋಡಿ, ನಿಮ್ಗೆ ಒಂದು ಕನಸಿನ ಮನೆ, ನಿಮ್ಮ ಒಂದು ಕನಸಿನ ಮನೆ ಆಗ್ಬೇಕು. ಆ ಮನೆಯನ್ನ ನೀವು ಸುಮ್ಮನೆ ನನ್ನ ವಿಡಿಯೋ ಸಿಕ್ಕ ತಕ್ಷಣ ಬೇಗ ಬೇಗ ಕಣ್ಮುಚ್ಕೊಂಡು ನಾವು ವಿಶ್ ಮಾಡ್ಕೊಂಡ್ಬಿಟ್ಟಿದೀವಿ, ಅವ್ರು ಇಷ್ಟೇ ಸಮಯ ಅಂತ ಹೇಳಿದ್ದಾರೆ, ಈ ಸಮಯದಲ್ಲಿ ನಾವು ಕಣ್ಮುಚ್ಕೊಂಡು ವಿಶ್ ಮಾಡಿದ್ರೆ ಆಗುತ್ತಾ? ಇದು ಯಾವುದೋ ಬೇಡ. ಅದಕ್ಕೋಸ್ಕರ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಸೊ ಏನು ಅಂತ ಹೇಳಿದ್ರೆ, ಮೊದಲು ಒಂದು ಎಕ್ಸಾಂಪಲ್ ಆಗಿ ನಾನು ಒಂದು ಮನೆಯನ್ನ, ನನ್ನ ಡ್ರೀಮ್ ಹೌಸ್ ಹೇಗಿರ್ಬೇಕು ಅನ್ನೋದನ್ನ ನಾನು ಯೂನಿವರ್ಸ್ಗೆ ನನ್ನ ಒಂದು ವಿಶಸ್ ನ ಕಳಿಸ್ಕೊಡ್ತಾ ಇದ್ದೀನಿ. ಯೂನಿವರ್ಸ್ ಅಂದ್ರೆ ಯಾರು? ನಾವು ಎಲ್ಲರೂ ಸನಾತನಿಗಳು ತಿಳ್ಕೊಂಡಿರುವಂತದ್ದು. ಭಗವಂತ ಅಂದ ತಕ್ಷಣ ನಾವು ಮೇಲ್ಗಡೆನೆ ನೋಡ್ತೀವಿ, ನಮ್ಮ ಕೈಯನ್ನ ಮೇಲ್ಗಡೆನೆ ತೋರಿಸ್ತೀವಿ, ನಮ್ಮ ದೃಷ್ಟಿಯನ್ನು ನಾವು ಮೇಲ್ಗಡೆನೆ ಬಿಡ್ತೀವಿ. ಹಾಗಾಗಿ ನಾವು ನಮ್ಮ ಕನಸನ್ನ, ಆಸೆ ಆಕಾಂಕ್ಷೆಗಳನ್ನ ಭಗವಂತನಿಗೆ ನಾವು ಹೇಗೆ ಕಳಿಸೋದು ಅನ್ನೋದಕ್ಕೆ ಈಗ ನಾನು ನಿಮಗೆ ಹೇಳ್ತಾ ಇರುವಂತದ್ದು ಎಕ್ಸಾಂಪಲ್ ಮನೆಯಾಗಿ ತಗೊಂಡಿದ್ದೀನಿ. ಬನ್ನಿ, ಈ ಮನೇನ ನಾನು ನನ್ನ ಒಂದು ಡ್ರೀಮ್ ಹೌಸ್ ಹೇಗಿರ್ಬೇಕು, ನನ್ನ ಈ ಸುಂದರವಾದ ಕನಸಿನ ಮನೆ ಹೇಗಿರ್ಬೇಕು ಅನ್ನೋದನ್ನ ಮೊದಲು ನೀವು ರೆಡಿ ಮಾಡ್ಕೊಳ್ಬೇಕು, ತಯಾರು ಮಾಡ್ಕೊಳ್ಬೇಕು. ಸಮಾಧಾನವಾಗಿ ಕುತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ, ನಿಮ್ಮ ಮನೆ ಯಾವ ರೀತಿ ಇರ್ಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಿ, ಅದನ್ನೇ ಕನಸಿನ ಮನೆ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ, ತಯಾರು ಮಾಡ್ಕೊಳ್ಳಿ ಅಂದ ತಕ್ಷಣ ನೀವು ಎಲ್ಲದೂ ಬರುತ್ತೆ. ಒಂದು ಮನೆ ತಗೊಳ್ಬೇಕಾ, ಕಟ್ಟಿರೋ ಮನೆ ತಗೊಳ್ಬೇಕಾ, ಹಾಗೆ ನೀವೇ ಕಟ್ಟಿಸ್ಬೇಕಾ, ಅಪಾರ್ಟ್ಮೆಂಟ್ ತಗೋಬೇಕಾ, ಇಂಡಿವಿಜುವಲ್ ಹೌಸ್ ತಗೊಳ್ಬೇಕಾ, ಯಾವ ಏರಿಯಾದಲ್ಲಿ ತಗೊಳ್ಬೇಕು, ಎಷ್ಟು ಬಜೆಟ್ ಅಲ್ಲಿ ನೀವು ತಗೊಳ್ಬೇಕು, ಇದು ಎಲ್ಲದೂ ನೀವು ತಯಾರು ಮಾಡ್ಕೊಳ್ಬೇಕಾಗಿರುವಂತದ್ದು. ಇದನ್ನ ನೀವು ತಯಾರು ಮಾಡ್ಕೊಂಡು ಮೊದಲು ಸರಿಯಾಗಿ ಇಟ್ಕೊಂಡ್ಬಿಡಿ. ನೋಡಿ, ನಿಮಗೆ ಗೊತ್ತಿದ್ಯಾ, ನಾವು ಏನಾದ್ರೂ ಮೊದಲು ನಾವು ಯಾವ್ದಾದ್ರೂ ನಮ್ಮ ಮನಸ್ಸಿನಲ್ಲಿ ಇರುವಂತದ್ದನ್ನ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲೆಲ್ಲ ಲೆಟರ್ ಬರೀತಾ ಇದ್ರು. ಆ ಲೆಟರ್ ಅಲ್ಲಿ ಸಂಪೂರ್ಣವಾದ ವಿವರಣೆಯನ್ನ ಕೊಡ್ತಾ ಇದ್ರು. ಯಾಕೆಂದ್ರೆ ದೂರದಲ್ಲಿ ಇರುವಂತ ವ್ಯಕ್ತಿಗಳಿಗೆ ಇಲ್ಲಿ ಏನ್ ಆಗ್ತಾ ಇದೆ, ಯಾವ ವಿಷಯವನ್ನ ಅವರಿಗೆ ತಿಳಿಸ್ಬೇಕು ಅನ್ನೋದಕ್ಕೆ ಸಂಪೂರ್ಣವಾದ ಒಂದು ಲೆಟರ್ ಅನ್ನ ಬರೆದು ಇದನ್ನ ಪೋಸ್ಟ್ ಮಾಡ್ತಾ ಇದ್ರು. ಆ ಲೆಟರು ಅವರಿಗೆ ತಲುಪಿದ ನಂತರ ಇಲ್ಲಿ ಈ ವ್ಯಕ್ತಿ ಒಂದು ಶುಭ ಸಮಾಚಾರ ಇದೆಯಾ, ದುಃಖದ ಸಮಾಚಾರ ಇದೆಯಾ, ಅಥವಾ ವ್ಯಕ್ತಿಗಳ ಅನಾರೋಗ್ಯ ಇದೆಯಾ, ಇನ್ನು ಏನೇನಿದೆಯೋ ಎಲ್ಲವನ್ನು, ಯಾವುದೇ ರೀತಿಯಾದ ಮದುವೆ ಸಂಬಂಧ, ಹಣಕಾಸಿನ ವಿಚಾರ, ಪ್ರತಿಯೊಂದು ಲೆಟರಿನ ಮುಖಾಂತರ ಬರೆದು ಆ ವ್ಯಕ್ತಿಗಳಿಗೆ ತಲುಪಿಸ್ತಾ ಇದ್ರು. ಅಲ್ಲಿ ಏನಾಗ್ತಾ ಇತ್ತು, ಈ ಒಂದು ವೈಬ್ರೇಷನ್ಸ್ ಅವರಿಗೆ ರೀಚ್ ಆಗ್ತಾ ಇತ್ತು. ಇಲ್ಲಿ ಪ್ರತಿಯೊಂದು ಭಾವನೆಗಳು ಒಂದು ವೈಬ್ರೇಷನ್, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹೀಗಿರುವಾಗ ನಮ್ಮ ಮನಸ್ಸಿನಲ್ಲಿ ನಾವು ಎಕ್ಸಾಂಪಲ್ ಆಗಿ ಈ ಮನೆಯನ್ನ ತಗೊಂಡಾಗ ನನ್ನ ಕನಸಿನ ಮನೆ ಹೇಗಿರ್ಬೇಕು ಅನ್ನೋದನ್ನ ನೀವು ಸಂಪೂರ್ಣ ಒಂದು ತಯಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಾನು ಹೇಳೋ ಹಾಗೆ ಒಂದು ಡೈರಿಯಲ್ಲಿ ನೀವು ಯಾವ ರೀತಿ ನಿಮ್ಮ ಮನೆ ಇರಬೇಕು ಅನ್ನೋದನ್ನ ಒಂದು ಡೈರಿನಲ್ಲಾದ್ರೂ ಬರೀರಿ, ಅಥವಾ ನೀವು ಒಂದು ಪೇಜ್ ಅಲ್ಲಾದ್ರೂ ಬರ್ಕೊಳ್ಬಹುದು. ಎರಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ವಿಶಸ್ ನ ಒಂದು ಪೇಪರ್ ಅಲ್ಲಾದ್ರೂ ನೀವು ಬರಿಬಹುದು, ಅಥವಾ ಡೈರಿಯಲ್ಲಾದ್ರೂ ನೀವು ಬರಿತಾ ಹೋಗಿ. ನೀವು ಎಷ್ಟು ಬರಿತೀರೋ ಅಷ್ಟು ನಿಮ್ಮ ಮೈಂಡ್ ಅಲ್ಲಿ ಅದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ.
ಸೊ ಫಸ್ಟ್ ನೀವು ಯಾವ ವಿಷಯನ ಮಾಡ್ಕೋಬೇಕು ಅಂತ ಇದ್ದೀರೋ ಅದರ ಬಗ್ಗೆ ನೀವು ಇಲ್ಲಿ ತಯಾರಿ ಮಾಡ್ಕೊಳ್ಬೇಕು. ಮನಸ್ಸಿನಲ್ಲಿ ಸಂಪೂರ್ಣವಾದ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇಲ್ದೇನೆ, ಡೌಟ್ಗಳು ಇಲ್ದೇನೆ, ಆ ಡೈಲಾಮ ಆಗತ್ತಾ ಬರುತ್ತಾ ಸಿಗುತ್ತಾ ಹೋಗುತ್ತಾ ದಕ್ಕತ್ತಾ ಇದು ಎಲ್ಲದೂ ಯಾವುದೂ ಇಲ್ದೇನೆ ಸ್ವಚ್ಛಂದವಾದ ಮನಸ್ಸನ್ನ ಇಟ್ಕೊಂಡು ನೀವು ಇಲ್ಲಿ ನಿಮ್ಮ ವಿಶಸ್ ಅನ್ನ ಒಂದು ಮೊದಲನೇ ಸ್ಟೆಪ್ ಏನು, ಯಾವ ವಿಶ್ನ ಮಾಡ್ಕೋಬೇಕು ಅಂತ ಇದ್ದೀರಿ ಆ ವಿಶ್ನ ಒಂದು ತಯಾರಿಯನ್ನ ನೀವು ಮಾಡ್ಕೊಳ್ಬೇಕು. ಹಾಗೆ ಎರಡನೇ ಒಂದು ತಯಾರಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ನೀವು ಮೈಂಡ್ ಅಲ್ಲಿ ಫಸ್ಟ್ ತಯಾರಿ ಮಾಡ್ಕೊಂಡ್ರಿ, ನನಗೆ ಮನೆ ಬೇಕಾ, ಮದುವೆದ, ಜಾಬ್ ಇಂದ, ಕರಿಯರ, ಪ್ರಮೋಷನ್ ಏನ್ ಬೇಕಾದ್ರೂ ನೀವು ತಯಾರಿ ಮಾಡ್ಕೊಳ್ಬಹುದು. ಅದನ್ನ ಆ ತಯಾರಿ ಮಾಡ್ಕೊಂಡ್ಮೇಲೆ ಅದನ್ನ ನೀವು ಎರಡನೇ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ತೀರಿ, ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ತೀರಿ. ಯಾವ ರೀತಿ ನೀವು ಬರಿಬೇಕು ಅಂತ ಹೇಳಿದ್ರೆ, ನೀವೇನ್ ತಯಾರಿ ಮಾಡ್ಕೊಂಡಿರ್ತೀರಿ ಅಲ್ವಾ, ಅದು ಎಲ್ಲವೂ ಇಲ್ಲಿ ಬುಕ್ ಅಲ್ಲಾದ್ರೂ ಅಥವಾ ಪೇಜ್ ಅಲ್ಲಾದ್ರೂ ಬರಿತಾ ಹೋಗಿ. ನಿಮಗೆ ಗೊತ್ತಿದೆ, ನಾನು ಯಾವಾಗ್ಲೇ ನಿಮಗೆ ನನ್ನ ವಿಷಸ್ ನ ಬರಿಬೇಕು ಅಂತ ಹೇಳಿದ್ರೆ ಆರೆಂಜ್ ಪೆನ್ ಅಥವಾ ಗ್ರೀನ್ ಪೆನ್ನರ್ ಅಲ್ಲಿ ನಾನು ಬರೆಯೋದನ್ನ ಹೇಳ್ತಾ ಇದ್ದೀನಿ. ಸೊ ಈಗ ನೀವು ಬರಿತೀರಾ, ಬರ್ದಾದ್ಮೇಲೆ ಮೂರನೇ ಸ್ಟೆಪ್ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲೇ ಇರೋದು 60 ಸೆಕೆಂಡ್ ಅಲ್ಲಿ, ಈ 60 ಸೆಕೆಂಡ್ ಅನ್ನೋದು ಈ ಮೂರನೇ ಸ್ಟೆಪ್ ಅಲ್ಲಿ ಬರುತ್ತೆ. ಏನ್ ಮಾಡ್ತೀರಿ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ, ಅಂದ್ರೆ ನಿಮ್ಮ ವಿಶಸ್ಸು ಸಂಪೂರ್ಣವಾಗಿ ಫುಲ್ಫಿಲ್ ಆಗ್ಲಿಕ್ಕೆ ನೀವೇನ್ ಮಾಡ್ತೀರಿ, ಇದನ್ನ ಯೂನಿವರ್ಸಿಗೆ ನೀವು ಕಳಿಸ್ತಾ ಇದ್ದೀರಿ. ಈ ಒಂದು 60 ಸೆಕೆಂಡ್ ಅನ್ನ ನೀವು ಈ ಕೇವಲ 1 ನಿಮಿಷ ಇದನ್ನ ಶಾಂತವಾಗಿ ಪ್ರಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ಏನ್ ತಯಾರಿ ಮಾಡ್ಕೊಂಡಿದ್ದೀರಿ, ಏನ್ ಬರ್ದಿದ್ದೀರಿ ಅದಕ್ಕೆ ನೀವು ತಯಾರಾಗ್ತೀರಿ. ಈ 1 ನಿಮಿಷ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನಸ್ಸನ್ನ ಸಂಪೂರ್ಣ ನಿಮ್ಮ ಎದುರುಗಡೆನೆ ಭಗವಂತ ಇದ್ದಾನೆ, ಯೂನಿವರ್ಸಿಗೆ ನೀವು ಕಳಿಸ್ತಾ ಇದ್ದೀರಾ, ಎರಡು ಒಂದೇನೆ. ಸೊ ಸಂಪೂರ್ಣ ಡೈರೆಕ್ಟ್ ಆಗಿ ನೀವು ಭಗವಂತನಿಗೆ ಕನೆಕ್ಟ್ ಆಗ್ತಾ ಇದ್ದೀನಿ. ಎದುರುಗಡೆನೆ ನನಗೆ ಭಗವಂತ ಕೂತಿದ್ದಾನೆ, ಎದುರುಗಡೆನೆ ನಾನು ಯೂನಿವರ್ಸ್ ಅನ್ನ ಕನೆಕ್ಟ್ ಆಗಿದ್ದೀನಿ ಅಂತ ಹೇಳಿ ಮನಸ್ಸು ಪೂರ್ತಿಯಾಗಿ ನಿಮ್ಮ ಒಂದು ಕನೆಕ್ಷನ್ ನ ತಗೊಳ್ಬೇಕು. ಕನೆಕ್ಷನ್ ತಗೊಂಡಾಗ ನಾನು ಎಲ್ರಿಗೂ ಹೇಳೋ ಅಂತದ್ದು ಏನು ಅಂದ್ರೆ, ನಿಮ್ಮಲ್ಲಿ ಒಂದು ಬದಲಾವಣೆ ಆಗುತ್ತೆ, ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಏನೇನೆಲ್ಲ ವೈಬ್ರೇಷನ್ ಅಂದ್ರೆ, ಆ ನೆಗೆಟಿವ್ ಇದ್ದಿದ್ದಂತ ಎಲ್ಲದೂ ಪಾಸಿಟಿವ್ ಆಗಿ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈ ವೈಬ್ರೇಷನ್ ಸ್ಟಾರ್ಟ್ ಆದಾಗ ಬಾಡಿಯಲ್ಲಿ ಒಂದು ತರ ಸಂಚಲನ, ಒಂದು ತರ ಹೀಟ್ ಆದಾಗೆ, ಮನಸ್ಸು ತುಂಬಿ ಬಂದಾಗೆ ಅಥವಾ ಕಣ್ಣುಗಳಲ್ಲಿ ನೀರು ಬಂದಾಗೆ ಇದು ಎಲ್ಲದೂ ಆಗುತ್ತೆ. ಎಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಅನುಭವಗಳು ಆಗ್ತಾ ಇರುತ್ತೆ. ಇದೆಲ್ಲ ಭಗವಂತನಿಗೆ ನೀವು ಕನೆಕ್ಟ್ ಆಗಿರುವಂತದ್ದು. ಆ ಸೂಪರ್ ಪವರ್ಗೆ ನೀವು ಕನೆಕ್ಟ್ ಆದಾಗ ನಿಮ್ಮಲ್ಲಿ ಅಂತಃಕರಣ ನಿಮಗೆ ಓಪನ್ ಆಗುತ್ತೆ. ಸೊ ಅದೇ ತರ ನಾನು ಕನೆಕ್ಟ್ ಆಗಿದ್ದೀನಪ್ಪ, ನನ್ನ ಈ ಡ್ರೀಮ್ ಹೌಸ್ ಬಗ್ಗೆ ನಾನು ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನೋ ಅದು ಎಲ್ಲದನ್ನು ನಾನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ನೋಡಿ ಏನಾಗುತ್ತೆ ಗೊತ್ತಾ, ಈ ಒಂದು ನಿಮಿಷ ಅಂತ ನಾನು ತಗೊಂಡಿದ್ದೀನಿ, ಅಂದ್ರೆ 60 ಸೆಕೆಂಡ್ಗಳನ್ನ ನಾನು ತಗೊಂಡಿದ್ದೀನಿ, 60 ಸೆಕೆಂಡ್ಸ್. ಇಲ್ಲಿ ಏನ್ ಮಾಡ್ತೀವಿ ನಾವು ಅಂದ್ರೆ, ತಯಾರು ಮಾಡ್ಕೊಂಡಿರ್ತೀವಿ, ಬರೆದಿರ್ತೀವಿ. ತಯಾರು ಮಾಡ್ಕೊಂಡಾಗೂ ನಿಮ್ಮ ಮನಸ್ಥಿತಿಯನ್ನ ನೋಡ್ಕೊಳ್ಳಿ, ಬರ್ದಾಗೂ ನಿಮ್ಮ ಮನಸ್ಥಿತಿಯನ್ನ ನೋಡ್ಕೊಳ್ಳಿ. ಸಂಪೂರ್ಣ ನೀವು ಯಾವುದು ನಿಮಗೆ ಬೇಕಾಗಿತ್ತೋ ನಿಮ್ಮ ಮನಸ್ಥಿತಿ ಸಡನ್ ಆಗಿ ನಿಮ್ಗೆ ಸ್ವಿಚ್ ಆಗ್ತಾನೇ ಇರುತ್ತೆ. ಸ್ವಿಚ್ ಆದ ತಕ್ಷಣ ಮೂರನೇ ಸ್ಟೆಪ್ ಅಲ್ಲಿ ನೀವು ಭಗವಂತನಿಗೆ ಕನೆಕ್ಟ್ ಮಾಡಿಕೊಂಡು ಸಂಪೂರ್ಣವಾಗಿ ಏನೇನೆಲ್ಲ ಬರ್ದಿರ್ತಿರೋ ಬುಕ್ ಅಲ್ಲಿ, ಡೈರಿಯಲ್ಲಿ ಅಥವಾ ಪೇಜ್ ಅಲ್ಲಿ ಏನ್ ಬರ್ಕೊಂಡಿರ್ತಿರೋ ವೈಟ್ ಶೀಟ್ ಅಲ್ಲಿ, ಅದನ್ನ ಸಂಪೂರ್ಣ ಭಗವಂತನಿಗೆ ನೀವು ಅರ್ಪಣೆ ಮಾಡ್ತಾ ಇದ್ದೀರಿ. ಈ ಒಂದು ಏನಿದೆ ನಿಮಿಷ ಏನಿದೆ, 60 ಸೆಕೆಂಡ್ ಏನಿದೆ, ತುಂಬಾ ತುಂಬಾ ಒಂದು ಇಂಪಾರ್ಟೆಂಟ್. ಈ 60 ಸೆಕೆಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ 60 ಸೆಕೆಂಡ್ ಅಲ್ಲಿ ನೀವು ನಿಮ್ಮ ವಿಶ್ನ ಸಂಪೂರ್ಣ ಭಗವಂತನಿಗೆ ಕಳಿಸ್ಬಿಡಿ. ಯಾವ ರೀತಿ ಇರ್ಬೇಕು ಅಂದ್ರೆ, ಈ ವಿಶ್ವ ನನ್ನ ಹತ್ರ ಇಲ್ವೇ ಇಲ್ಲ, ಆ ವಿಶ್ನ ರಿಲೀಸ್ ಮಾಡ್ಬಿಟ್ಟಿದ್ದೀನಿ.
ಇನ್ನ ಈ ವಿಶ್ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ಇದು ಸಂಪೂರ್ಣ ನಾನು ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟಿದ್ದೀನಿ, ಭಗವಂತನ ಕೈಗೆ ನಾನು ಕೊಟ್ಬಿಟ್ಟಿದ್ದೀನಿ, ಭಗವಂತನ ಸಾನ್ನಿಧ್ಯಕ್ಕೆ ಎಲ್ಲವನ್ನು ನಾನು ಇಟ್ಬಿಟ್ಟಿದ್ದೀನಿ. ಭಗವಂತನ ಸಾನ್ನಿಧ್ಯಕ್ಕೆ ನಾನು ಇಟ್ಟ ಮೇಲೆ ಈ ವಿಶ್ ಬಗ್ಗೆ ನನಗೆ ಯಾವತ್ತೂ ಡೌಟೇ ಇಲ್ಲ, ಅನುಮಾನವೇ ಇಲ್ಲ. ನಾನು ಇದ್ರ ಬಗ್ಗೆ ಆಗತ್ತಾ ಆಗಲ್ವಾ, ಸಿಕ್ಕುತ್ತಾ ಸಿಗಲ್ವಾ, ಇದ್ರ ಬಗ್ಗೆ ನಾನು ಒಂದು ಕ್ಷಣನೂ ಡೌಟ್ ಪಡಲ್ಲ. ಇದು ಸಂಪೂರ್ಣ ಭಗವಂತನ ಒಂದು ಪಾದದ ಒಂದು ಸಾನ್ನಿಧ್ಯದ ನಾನು ಹತ್ರ ಇಟ್ಟುಬಿಟ್ಟಿದ್ದೀನಿ. ಏನೇ ಇದ್ರೂ ಭಗವಂತ ನನಗೆ ಸರಿಯಾದ ಸಮಯಕ್ಕೆ ಇದು ಸಿಕ್ಕೇ ಸಿಗುತ್ತೆ. ಒಳ್ಳೆಯ ಸಮಯ ಬಂದಿದೆ, ಶುಭ ಸಮಯ ಬಂದಿದೆ. ಆ ಸಮಯಕ್ಕೆ ಭಗವಂತ ನನಗೆ ಇದನ್ನ ಕೊಟ್ಟಿದ್ದಾನೆ. ಇದರ ಸಂಪೂರ್ಣ ವಿಶ್ವಾಸ, ನಂಬಿಕೆ ನನಗಿದೆ ಅಂತ ಹೇಳಿ 3ನೇ ಸ್ಟೆಪ್ ಅಲ್ಲಿ ಸಂಪೂರ್ಣವಾಗಿ 1 ನಿಮಿಷ ಭಗವಂತನಿಗೆ ಸಂಪೂರ್ಣ ನಿಮ್ಮನ್ನ ಸರೆಂಡರ್ ಮಾಡ್ಕೊಳ್ಳಿ. ನಿಮ್ಮ ವಿಷ್ ಅನ್ನ ಸರೆಂಡರ್ ಮಾಡ್ಕೊಳ್ಳಿ. ಆ ಯೂನಿವರ್ಸಿಗೆ ನಾವು ಕಳಿಸ್ಬಿಟ್ಟಿದೀವಿ, ರಿಲೀಸ್ ಮಾಡಿದೀನಿ. ನನ್ನ ಮೈಂಡ್ ಅಲ್ಲಿ ಇದ್ದಿದ್ದೆಲ್ಲ ಸಂಪೂರ್ಣ ನಾನು ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡ್ಬಿಟ್ಟಿದೀನಿ ಅಂತ ಹೇಳಿ 1 ನಿಮಿಷ ನಿಮ್ಮನ್ನ ನೀವು ಮರೆತು ಭಗವಂತನಲ್ಲಿ ಲೀನ ಆಗಿ ಈ ವಿಶ್ ನ ಕಳಿಸ್ಕೊಟ್ಬಿಡಿ. ನೋಡಿ, ನೀವು ಮೈಂಡ್ ಅಲ್ಲಿ ಇದ್ದಂತ ಈ ಯಾವುದೇ ಒಂದೇ ಒಂದು ನಿಮಿಷದಲ್ಲಿ 60 ಸೆಕೆಂಡ್ ಅಲ್ಲಿ ಎಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ. ಇನ್ನ 4ನೇ ಸ್ಟೆಪ್ ಅಲ್ಲಿ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಗೊತ್ತಿಲ್ಲ, ನಮ್ಮ ಯೋಗ್ಯತೆ ಕರ್ಮಾನುಸಾರ 24 ಗಂಟೆಯಲ್ಲೇನೆ ಇದಕ್ಕೆ ಒಂದು ರೂಟ್ ಸಿಗಬಹುದು. ಯಾರೋ ಬರ್ತಾರೆ, ಎಲ್ಲಿಂದನೋ ಬರ್ತಾರೆ, ಇನ್ಫಾರ್ಮೇಶನ್ಸ್ ನಮಗ್ ಸಿಗ್ಬೋದು. ನಮಗೆ ಗೊತ್ತಿಲ್ಲದೇನೆ ನಾವು ಅದೇ ದಾರಿಯಲ್ಲೇ ನಾವು ಇದನ್ನ ರೀಚ್ ಆಗ್ಲಿಕ್ಕೆ ನಮಗೆ ದಾರಿಗಳು ಸಿಗ್ತಾ ಹೋಗುತ್ತೆ. ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಇವತ್ತು ನನ್ನ ಈ ವಿಶ್ವ ಭಗವಂತನಿಗೆ ನಾವು ಸಂಪೂರ್ಣ ಕೊಟ್ಟ ನಂತರ ನನ್ನ ಲೈಫ್ ಅಲ್ಲಿ ಏನೇನೆಲ್ಲ ಬದಲಾವಣೆ ಆಗ್ತಾ ಇದೆ, ಏನೇನೆಲ್ಲ ನಾನು ಇದರ ಒಂದು ಬರ್ತಾ ಇದೆಯಪ್ಪ, ನನಗೆ ಇದರ ಒಂದು ಅನುಭವ, ಏನೇನು ಹೊಸತನ, ಹೊಸ ಜನರ ಅನುಭವಗಳು ಸಾಕಷ್ಟು ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ. ಇದನ್ನ ನೀವು ನೋಡ್ತಾ ಹೋಗ್ತೀರಿ. ಸಾಕಷ್ಟು ವೈಬ್ರೇಷನ್ಸ್ ಬೇರೆ ರೀತಿಯಲ್ಲಿ ನೆಗೆಟಿವ್ ಇದ್ದಂಥದ್ದು ಪಾಸಿಟಿವ್ ಆಗಿ ನಿಮ್ಮಲ್ಲಿ ವೈಬ್ರೇಷನ್ಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಇನ್ನ ನೆಕ್ಸ್ಟ್ ಸ್ಟೆಪ್ ನೀವು ಏನ್ ಮಾಡ್ಬೇಕು, ಮನೆಯಲ್ಲಿ ಕುತ್ಕೊಂಡಾಗ ಫ್ರೀ ಇದ್ದಾಗ ಎಲ್ಲ ಯಾವಾಗ್ಲೂ ನಿಮ್ಮ ವಿಶ್ ಅನ್ನ ನೀವು ಯಾವಾಗ ಕಳಿಸಿದ ನಂತರ, ನಾನು ಇಲ್ಲಿವರೆಗೂ ನನ್ನಲ್ಲಿ ಭಗವಂತ ಏನೇನೆಲ್ಲ ಕೊಟ್ಟಿದ್ದಾನೋ ಎಲ್ಲದೂ ನನಗೆ ಒಳ್ಳೆದೇ ಆಗಿದೆ, ಎಲ್ಲದೂ ನನಗೆ ಒಂದು ಗ್ರಾಟಿಟ್ಯೂಡ್ ಅನ್ನ, ಭಗವಂತನಿಗೆ ಧನ್ಯವಾದವನ್ನ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟೆಲ್ಲ ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಇನ್ನು ಮುಂದೆನೂ ನಾನು ಸಂಪೂರ್ಣವಾದ ನನ್ನ ವಿಶ್ನ ಭಗವಂತನಿಗೆ ನಾನು ತಲುಪಿಸ್ಬಿಟ್ಟಿದ್ದೀನಿ. ಅದು ಕೂಡ ಸರಿಯಾದ ಒಂದು ಶುಭ ಸಮಯದಲ್ಲಿ, ಅಮೃತ ಗಳಿಗೆಯಲ್ಲಿ ಅದು ನನಗೆ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಗ್ರಾಟಿಟ್ಯೂಡ್ ನ ತಿಳಿಸ್ತಾ ಇದ್ದೀನಿ ಭಗವಂತನಿಗೆ ಅಂತ ಹೇಳಿ ನೀವು ಸಂಪೂರ್ಣವಾದ ನೆಮ್ಮದಿಯಾಗಿ ಇದ್ಬಿಡಿ. ಈ 1 ನಿಮಿಷ 60 ಸೆಕೆಂಡ್ ನೀವೇನ್ ಕನೆಕ್ಟ್ ಆಗಿದ್ದೀರಿ ಅಲ್ವಾ ಭಗವಂತನಿಗೆ, ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಡೌಟ್ ಪಡಬೇಡಿ. ನಿಮ್ಮ ವಿಶ್ 100ಗೆ 100% ಫುಲ್ಫಿಲ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳಿ ಸಂಪೂರ್ಣವಾದ ವಿಶ್ವಾಸದಿಂದ ನೀವು ಇರ್ಬೇಕಾಗತ್ತೆ. ನೋಡಿ, ಇಲ್ಲಿ ನೀವು ಕೇಳ್ತೀರಿ, ಮನೆ ಅಂತ ನಾನು ಎಕ್ಸಾಂಪಲ್ ತಗೊಂಡಿದ್ದೀನಿ. ವಿಡಿಯೋದಲ್ಲಿ ಎಲ್ಲದನ್ನು ಹೇಳಕ್ಕಾಗಲ್ಲ. ನೀವು ಎಜುಕೇಶನ್ ಬಗ್ಗೆ ಮಾಡ್ಕೊಳ್ಳಿ. ಇದೇ ತರನೇ ನಾನು ಏನೇನೆಲ್ಲ ಸ್ಟೆಪ್ ಹೇಳಿದೀನೋ ಅದೇ ತರ ಎಜುಕೇಶನ್ ಬಗ್ಗೆ ಮಾಡ್ಕೊಳ್ಳಿ, ಮದುವೆಗಳ ಬಗ್ಗೆ ಮಾಡ್ಕೊಳ್ಳಿ, ಮಕ್ಕಳಾಗ್ಬೇಕಾ ಮಾಡ್ಕೊಳ್ಳಿ, ಕಾರು, ಜುವೆಲ್ಸು, ಮೊಬೈಲ್ಸು ಎಲ್ಲ ನಿಮ್ಗೆ ಇಷ್ಟ ಆಗಿರೋದನ್ನ ತಗೊಳ್ಬೇಕಾ ಅದಕ್ಕೂ ಮಾಡ್ಕೊಳ್ಳಿ. ಓವರ್ ಆಲ್ ಏನು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನೇನೆಲ್ಲ ನಮ್ಗೆ ಆಸೆ ಆಕಾಂಕ್ಷೆಗಳಿರುತ್ತೆ ಅದ್ರ ಬಗ್ಗೆ ನಾವು ನಮ್ಮ ವಿಷ್ ಅನ್ನ ಯೂನಿವರ್ಸಿಗೆ ಕಳಿಸುವಂತದ್ದು, ಭಗವಂತನಿಗೆ ಕಳಿಸುವಂತದ್ದು, ಅದು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುವಂತದ್ದನ್ನ ಇಲ್ಲಿ ನಾನು ತಗೊಂಡ್ ಬಂದಿರೋ ಅಂತದ್ದು. ಸೊ ಇಷ್ಟೆಲ್ಲ ನಾನು ನಿಮಗೆ ಈ ಒಂದು ಇನ್ಫಾರ್ಮೇಶನ್ಸ್ ನ ನೀವು ಯಾರೆಲ್ಲ ಮನಸ್ಸಿಟ್ಟು ಮಾಡ್ತೀರೋ, ಈ ಸ್ಟೆಪ್ ಬೈ ಸ್ಟೆಪ್ನೇ ಮಾಡ್ಬೇಕು. ಆ 1 ನಿಮಿಷ ತುಂಬಾ ಪ್ರೆಷಿಯಸ್ ಆಗಿರುತ್ತೆ. 60 ಸೆಕೆಂಡ್ಗಳು ನಿಮ್ಮ ಜೀವನದಲ್ಲಿ ನೀವು ಕನೆಕ್ಟ್ ಆಗಿ ವಿಶ್ ಮಾಡ್ಕೊಳ್ಳುವಂತ ಆ ಒಂದು ಅಮೃತ ಕ್ಷಣವು, ಆ ಒಂದು ನಿಮಿಷಗಳನ್ನ ಮಿಸ್ ಮಾಡ್ಕೊಳ್ದೆ, ಅನುಮಾನ ಪಡದೆ ನಿಮ್ಮ ವಿಶ್ ನ
ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ಡೈರಿಯಲ್ಲಿ ನಮ್ಮ ವಿಶಸ್ ನ ಬರ್ಕೊಂಡಿರ್ತೀವಿ ಅಥವಾ ವೈಟ್ ಶೀಟ್ ಅಲ್ಲಿ ವಿಶಸ್ ನ ಬರ್ಕೊಂಡಿರ್ತೀವಿ. ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ವೈಟ್ ಶೀಟ್ ಅನ್ನ ಹಾಗೆ ಫೋಲ್ಡ್ ಮಾಡಿ ನಿಮ್ಮ ಒಂದು ಕಬೋರ್ಡ್ ಅಲ್ಲಿ, ಡ್ರಾ ನಲ್ಲಿ, ನಿಮ್ಮ ಒಂದು ಬುಕ್ ರ್ಯಾಕ್ ಅಲ್ಲಿ ಇದನ್ನ ಸೇಫ್ ಆಗಿ ಇಟ್ಕೊಂಡ್ಬಿಡಿ. ಡೈರಿ ಆಗಿದ್ರೆ ಅಥವಾ ನೋಟ್ಬುಕ್ ಆಗಿದ್ರೆ ಅದನ್ನು ಕೂಡ ಸೇಫ್ ಆಗಿ ಇಟ್ಕೊಂಡ್ಬಿಡಿ. ನಿಮಗೆ ಖಂಡಿತ ಗೊತ್ತಾಗುತ್ತೆ ನೀವು ಯಾವತ್ತು ಇದನ್ನ ಬರ್ದಿಟ್ಟಿದ್ರಿ, ಎಷ್ಟು ದಿವಸದಲ್ಲಿ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ. ಫುಲ್ಫಿಲ್ ಆದ ನಂತರ ವೈಟ್ ಶೀಟ್ ಏನಿರುತ್ತೆ ಆ ವೈಟ್ ಶೀಟ್ ಅನ್ನ ಬರ್ನ್ ಮಾಡಿ ಆ ಒಂದು ಆಶಸ್ ನ ಯೂನಿವರ್ಸಿಗೆ ಬ್ಲೋ ಮಾಡ್ಬಿಡಿ. ಓಕೆ, ಸೊ ನಾನಂತೂ ನನ್ನ ಡೈರಿಯಲ್ಲಿ ಎಲ್ಲವನ್ನೂ ಹಾಗೆ ಇಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಎಷ್ಟೆಷ್ಟು ನನ್ನ ವಿಶಸ್ ಫುಲ್ಫಿಲ್ ಆಗಿದೆ ಅಂತ ನೋಡ್ಕೊಳ್ಳಿಕ್ಕೆ. ಹಾಗೆ ಡೈರಿನಲ್ಲೂ ಹಾಗೆ ಮೇಂಟೈನ್ ಮಾಡಿದ್ರು ಏನು ತೊಂದರೆ ಇಲ್ಲ, ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡ. ಮತ್ತೆ ಮುಂದೆ ಮತ್ತೊಂದು ಹೊಸ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವು ಎಲ್ಲರೂ ನನಗೆ ಲೈಕ್ ಅನ್ನ ಕೊಡ್ತಾ, ನನ್ನ ವಿಡಿಯೋನ ಶೇರ್ ಮಾಡ್ತಾ ಹೋಗ್ಬರ್ಲಾ. ನಮಸ್ಕಾರ.